ಹಾಯ್ ಹಲೋ ವೆಲ್ಕಮ್ ಟು ಪ್ರಿಯಾ ಗೌಡ ಬ್ಲಾಗ್. ಎಲ್ಲ ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ. ಸೊ ಇವತ್ತಿನ ವಿಡಿಯೋದಲ್ಲಿ ಬೇಸ್ ಶಾಂಪೂಗೆ ಎಸೆನ್ಷಿಯಲ್ ಆಯಿಲ್ ಆ್ಯಡ್ ಮಾಡಿ ಹೇಗೆ ಶಾಂಪೂ ಮಾಡೋದು, ಸೊ ಆ ಎಸೆನ್ಷಿಯಲ್ ಆಯಿಲಿಂದ ಏನೆಲ್ಲ ಬೆನಿಫಿಟ್, ಯಾವ್ದಾದ್ರು ಎಸೆನ್ಷಿಯಲ್ ಆಯಿಲ್ ಕಂಪ್ಲೀಟ್ ವಿಡಿಯೋ ನಾನು ತಿಳಿಸ್ಕೊಡ್ತೀನಿ. ಸೊ ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಸೊ ನಾನು ಇವತ್ತು ತೊಗೊತಿರೋದು ಎಸೆನ್ಷಿಯಲ್ ಆಯಿಲ್, ರೋಸ್ ಎಸೆನ್ಷಿಯಲ್ ಆಯಿಲ್. ಸೊ ಇದರಿಂದ ಏನೆಲ್ಲ ಬೆನಿಫಿಟ್ ಇದೆ, ಸೊ ನಿಮಗೆ ಡ್ಯಾಂಡ್ರಫ್ ಇದ್ರೆ ರೆಡ್ಯೂಸ್ ಆಗುತ್ತೆ, ಸ್ಕ್ಯಾಲ್ಪ್ ಇಚ್ಚಿಂಗ್ ಇದ್ರೆ ರೆಡ್ಯೂಸ್ ಆಗುತ್ತೆ, ಆ್ಯಂಡ್ ನರಿಷಿಂಗ್ ಕೊಡುತ್ತೆ, ಹೈಡ್ರೇಷನ್ ಕೊಡುತ್ತೆ, ಮತ್ತು ಸ್ಕ್ಯಾಲ್ಪ್ ಏನೇ ಪ್ರಾಬ್ಲಮ್ ಇದ್ರೂ ಅದು ನಿಮಗೆ ರೆಡ್ಯೂಸ್ ಮಾಡುತ್ತೆ, ಮತ್ತು ಹೆಲ್ತಿ ಹೇರ್ ಆಗಿ ಕಾಣುತ್ತೆ. ಆ್ಯಂಡ್ ಮೋಸ್ಟ್ ಈಸ್ ಅಂದರೆ ಫ್ರೇಗ್ರೆನ್ಸ್ ಇಸ್ ರಿಯಲಿ ಅಮೇಝಿಂಗ್ ಆಗಿರುತ್ತೆ. ಹೆಂಗಿರುತ್ತೆ ಅಂದರೆ ಫ್ರೇಗ್ರೆನ್ಸ್ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಗೊತ್ತು ರೋಸ್ ಫ್ರೇಗ್ರೆನ್ಸ್ ಹೆಂಗಿರುತ್ತೆ ಅಂತ. ಸೊ ಇದೆಲ್ಲ ಬೆನಿಫಿಟ್ ಇದರಲ್ಲಿ. ಸೊ ನೀವು ಬೈ ಮಾಡೋ ಕ್ವಾಲಿಟಿ ಶುಡ್ ಬಿ ಗುಡ್ ಆಗಿರ್ಬೋದು. ಇವಾಗ ಬೇಸ್ ಶಾಂಪೂ ಅಷ್ಟೇ ಸಲ್ಫೇಟ್ ಫ್ರೀ ಇರೋ ಬೇಸ್ ಶಾಂಪೂನೇ ತೊಗೊಬೇಕು. ದೆನ್ ಎಸೆನ್ಷಿಯಲ್ ಆಯಿಲ್ ಶುಡ್ ಬಿ ಗುಡ್ ಕ್ವಾಲಿಟಿ ಇರೋ ತೊಗೊಂಡು, ಸೊ ನಿಮಗೆ ಕೆಮಿಕಲ್ ಫ್ರೀ ಶಾಂಪೂ ನೀವು ಸೆಲ್ಫೇ ನೀವು ವೆರಿ ಈಸಿಯಾಗಿ ಮಾಡ್ಕೊಬೋದು. ಸೊ ನೆಕ್ಸ್ಟ್ ಶಾಂಪೂ ಮಾಡೋದು ಹೇಗೆ ಅಂತ ನೋಡೋಣ. ತಗೊಂಡಿದ್ದೀನಿ ಮತ್ತು ಜಾರ್ ಪ್ರಾಪರ್ ಆಗಿ ವಾಶ್ ಆಗಿರಬೇಕು. ಸೊ ಇದೆ ಬೇಸ್ ಶಾಂಪೂ, ನೀವು ನೋಡ್ಬೋದು ಹೇಗಿದೆ ಅಂತ. ಸೊ ಕ್ಲೀನ್ ಆಗಿದೆ, ಎಲ್ಲೂ ಬಬಲ್ಸ್ ಆಗಲಿ ಏನೂ ಇಲ್ಲ. ಸೊ ಪ್ರಾಪರ್ ಆಗಿದೆ ಆ್ಯಂಡ್ ನೋ ಕಲರ್ ಆಲ್ಸೋ. ಆ್ಯಂಡ್ ಎಸೆನ್ಷಿಯಲ್ ಆಯಿಲ್, ರೋಸ್ ಎಸೆನ್ಷಿಯಲ್ ಆಯಿಲ್. ಸೊ ಸ್ಪೂನ್ ಬೇಕು ಮಿಕ್ಸ್ ಮಾಡೋಕ್ಕೆ, ಆ್ಯಂಡ್ ಸ್ಟೋರ್ ಮಾಡೋಕ್ಕೆ ಬಾಟಲ್ ಬೇಕು. ಸೊ ನಾನಿಲ್ಲಿ 100 ml ಸೊ ಬೇಕಾದ್ರೆ ನೀವು ವಿಟಮಿನ್ ಇ ಕೂಡ ಆ್ಯಡ್ ಮಾಡ್ಬೋದು. ವಿಟಮಿನ್ ಇ ಇಂದ ಹೇರ್ ಗ್ರೋತ್ ಇರ್ಬೋದು, ಅದು ಕೂಡ ನರಿಷಿಂಗ್ ಚೆನ್ನಾಗಿ ಕೊಡುತ್ತೆ, ಮತ್ತು ಸ್ಪ್ಲಿಟೇಜ್ ಇದ್ರೆ ಅದು ಕೂಡ ನಿಮಗೆ ರೆಡ್ಯೂಸ್ ಮಾಡುತ್ತೆ. ಸೊ ವಿಟಮಿನ್ ಇ ಆಪ್ಷನಲ್, ಬೇಕಾದರೆ ಹಾಕ್ಕೊಳ್ಳಿ. ಸೊ ಮಿಕ್ಸ್ ಪ್ರಾಪರಾಗಿ ಮಾಡಬೇಕು. ಸೊ ಎಲ್ಲೂ ಏನು ಬಬಲ್ಸ್ ಅದು ಇದು ಏನು ಬರಬಾರ್ದು. ಸೊ ನೋಡಿ ನೀವು ಯಾವ ಕಲರ್ ಏನೂ ಹಾಕಿಲ್ಲ, ಜಸ್ಟ್ 2 ಇಂಗ್ರೀಡಿಯೆಂಟ್ಸ್ ಅಷ್ಟೇ ಹಾಕಿರೋದು. ಸೊ ಪ್ರಾಪರಾಗಿ ಮಿಕ್ಸ್ ಮಾಡಬೇಕು. ಏನಿಲ್ಲ ಅಂದ್ರೆ ಒಂದು 5 ಮಿನಿಟ್ಸ್ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡಿ. ಸೊ ಜಸ್ಟ್ 10 ಡ್ರಾಪ್ಸ್ ಹಾಕಿ ಇಸ್ ಎನಫ್. ನಿಮಗೆ ಒಳ್ಳೆ ಸ್ಮೆಲ್ ಕೂಡ ಬರುತ್ತೆ. ಜಾಸ್ತಿ ಎಸೆನ್ಷಿಯಲ್ ಕೂಡ ಹಾಕಬೇಡಿ, ಅದಾದ್ಮೇಲೆ ಆಯಿಲ್ ಫಾರ್ಮ್ ಆಗುತ್ತೆ. ಸೊ ಶಾಂಪೂ ಇಸ್ ರೆಡಿ. ಸೊ ಶಾಂಪೂ ರೆಡಿ, ವೆರಿ ಸಿಂಪಲ್, ಇಷ್ಟೇ ಶಾಂಪೂ ಮಾಡೋದು. ಸೊ ಈ ಥರ ಅದರ ಜಾರ್ ಕಂಟೈನ್ ಇದ್ರೆ ಶಾಂಪೂ ರೆಡಿ, ವೆರಿ ಸಿಂಪಲ್. ನೋಡಿ ಯಾವುದೇ ಕಲರ್ ಆಗಿರಲಿ ಏನೂ ಇಲ್ಲ. ಸೊ ನ್ಯಾಚುರಲ್ ಆಗಿ ಮಾಡಿರೋದು. ಸೊ ನೀವು ಕೂಡ ಟ್ರೈ ಮಾಡಿ, ಮತ್ತು ನಿಮ್ಮ ಎಕ್ಸ್ಪೀರಿಯನ್ಸ್ ಏನಿದೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಮೋರ್ ಒಳ್ಳೆ ವೀಡಿಯೋಸ್ ಹಾಕ್ತೀನಿ. ಸೊ ನಿಮಗೆ ಯೂಸ್ ಆಗೋ ಥರ ವೀಡಿಯೋಸ್. ಮತ್ತು ಶಾಂಪೂ ಟ್ರೈ ಮಾಡಿ ಹೇಗಿದೆ ಅಂತ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.